ಸೊ ಗೈಸ್, ನನ್ನ ಈ ಒಂದು ವಿಡಿಯೋ ಬಂದು SSC GD ಕ್ಯಾಂಡಿಡೇಟ್ಸ್ಗಳಿಗೆ ಯಾರ್ಯಾರು ಇವಾಗ ಮೆರಿಟ್ ಲಿಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ರು, ಮತ್ತು ಫಿಸಿಕಲ್ ಎಕ್ಸಾಮ್ ಬರೆದು ಕರ್ನಾಟಕದಿಂದ ಸೈನಿಕರಾಗಬೇಕು ಅಂತ ಅಂದ್ಕೊಂಡು ಎಕ್ಸಾಮ್ ಬರೆದು ಯಾರ್ಯಾರು ಈಗ ಮೆರಿಟ್ ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ರು ಅವ್ರಿಗೆಲ್ಲ ಈಗ ಒಂದು ಖುಷಿ ಸುದ್ದಿನೇ ಬಂದಿದೆ. ಫಿಸಿಕಲ್ ಮೆರಿಟ್ ಲಿಸ್ಟು ಬಂದಾಗಿದೆ, ಆಗಲೇ ಒಂದು 4-5 ದಿವಸ ಆಗಿದೆ. ಅದರ ಪ್ರಕಾರ ರಿಸಲ್ಟ್ ಹೇಗಿದೆ ಅಂದರೆ, ಎಸ್ ಸಿಗಳಿಗೆ 65 ನಿಂತಿದೆ, STಗಳಿಗೆ 72 ನಿಂತಿದೆ, ESM ಅವ್ರಿಗೆ 32 ನಿಂತಿದೆ, EWS ಅವ್ರಿಗೆ 65 ನಿಂತಿದೆ, OBC ಅವರಿಗೆ 69 ನಿಂತಿದೆ, UR ಅವ್ರಿಗೆ 74 ನಿಂತಿದೆ. ಈ ರಿಸಲ್ಟ್ ಪ್ರಕಾರ ಏನಂದರೆ SC ST ಮತ್ತು EWS ESM ಅವ್ರಿಗೆಲ್ಲ ಒಂದು 3 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ ಜಾಸ್ತಿ ಆಗ್ಬೋದು ನನ್ನ ಪ್ರಕಾರ. ಯಾಕಂದರೆ ನಾನು ಕೂಡ ಇವಾಗ ನಾನು ಕೂಡ ಇವಾಗ SSC GD ಇಂದ ಸೆಲೆಕ್ಟ್ ಆಗಿ ಇಂಡೋ ಟಿಬೆಟ್ ಬಾರ್ಡರ್ ಫೋರ್ಸಲ್ಲಿ ನಾನು ಇವಾಗ ಡಿಪ್ಲಾಯ್ಮೆಂಟ್ ಆಗಿದ್ದೀನಿ. ಅದಕ್ಕೋಸ್ಕರ ಈ ಚಾನಲ್ ಸಪೋರ್ಟ್ನ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಥರ ಫಿಸಿಕಲ್ ಇವಾಗ ನೆಕ್ಸ್ಟ್ ಬರೋ ಫಿಸಿಕಲ್ ಟೆಸ್ಟ್ 1 ತಿಂಗಳು ನಿಮಗೆ ಟೈಮ್ ಕೊಡ್ತಾರೆ ಅಷ್ಟೇ. ನೀವು ಅಂದ್ಕೊಂಡಿರ್ಬೋದು ನಮಗೆ ಮೆರಿಟ್ ಲಿಸ್ಟ್ ಇವಾಗ ಫಿಸಿಕಲ್ ಮೆರಿಟ್ ಲಿಸ್ಟ್ ಬಿಡೋಕ್ಕೆ ಎಷ್ಟು ಟೈಮ್ ಮಾಡಿದ್ರು ಅಂತ. ಆದರೆ ಫಿಸಿಕಲಿ ನಿಮಗೆ ಟೈಮ್ ಕೊಡಲ್ಲ ಅವರು. 1 ತಿಂಗಳು ಕೊಡ್ತಾರೆ, ಒಂದು 30 ದಿವಸ, ಹಬ್ಬ ಅಂದರೆ ಒಂದು 40 ದಿವಸ ನಿಮಗೆ ಟೈಮ್ ಸಿಗುತ್ತಷ್ಟೇ. ಮತ್ತು ಸೆಂಟರ್ಗಳು ಬೆಂಗಳೂರಲ್ಲಾಗಿರ್ಬೋದು, ಬೆಳಗಾಮಲ್ಲಾಗಿರ್ಬೋದು ಬರುತ್ತೆ ಸೆಂಟರ್ಗಳು. ಅದರ ಪ್ರಕಾರ ನೀವು ರೆಡಿಯಾಗಿ 5 ಕಿಲೋಮೀಟರ್ಸ್ ಯಾವ ಥರ ರನ್ನಿಂಗ್ ಮಾಡಬೇಕು ಅಂತ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು, ಮತ್ತು ಫಿಸಿಕಲ್ ಯಾವ ಥರ ಪಾಸ್ ಮಾಡಬೇಕು, ಮತ್ತು ಮೆಜರ್ಮೆಂಟ್ ಯಾವ ಥರ ಕೊಡಬೇಕು, ಚೆಸ್ಟ್ ಆಗಲಿ ವೆಯ್ಟ್ ಆಗಲಿ, ಮತ್ತು ಹೈಟು ಮತ್ತು ಯಾವ ಥರ ಇನ್ಕ್ರೀಸ್ ಮಾಡ್ಕೊಬೇಕು, ಅದೆಲ್ಲ ನಾನು ವೀಡಿಯೋಸ್ ಮಾಡ್ತೀನಿ. ನಿಮಗೋಸ್ಕರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. SC STಗಳಿಗೆ ಒಂದು 2-3 ಮಾರ್ಕ್ಸ್ ಫೈನಲ್ ಮೆರಿಟಲ್ಲಿ ಜಾಸ್ತಿ ಹೋಗುತ್ತೆ. 3 ಮಾರ್ಕ್ಸ್ ಜಾಸ್ತಿ ಆಗ್ಬೋದು. ಯಾರು 67 ಇದೆ, ನಂದು 68 ಇದೆ ಸರ್ ಕನ್ಫರ್ಮ್. ನಾನು ಬರೆದಿರೋದ್ರ ಮೇಲೆ ನನಗೆ ನಂಬಿಕೆ ಇದೆ. 67 68 ನನಗೆ ಅದ್ರ ಮೇಲೆ ಇದ್ದೇ ಇರುತ್ತೆ ಅಂತ ಅನ್ನೋರೆಲ್ಲ ಪ್ಲೀಸ್ ಫಿಸಿಕಲ್ನ ಸ್ಟಾರ್ಟ್ ಮಾಡಿ. 5 ಕಿಲೋಮೀಟರ್ ರನ್ನಿಂಗ್ನ ಸ್ಟಾರ್ಟ್ ಮಾಡಿ. ನೀವು ಯೂನಿಫಾರ್ಮ್ನ ಹಾಕೊಳ್ಳೋದು ಟೈಮು ಭಾಳ ತುಂಬ ದೂರ ಏನಿಲ್ಲ, ಸರಿನಾ? ಪ್ಲೀಸ್ ಹೀಗೆ ಫಿಸಿಕಲ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದೆ, ನನ್ನ ಹೆಸರು ಬಂದಿದೆ ಸರ್, ನಾನು ಫಿಸಿಕಲಿಗೆ ಪಾಸ್ ಆಗಿದ್ದೀನಿ ಅಂತಂದ್ರೇ ಸಾಕು. ನೀವು ಫೈನಲ್ ಮೆರಿಟ್ ಲಿಸ್ಟಿಗೆ ಸೇರ್ಕೊಂಡಾಗೇ, ನೀವು ಪಾಸ್ ಆಗಿದಾಗೇ, ಮತ್ತು ನೀವು ವರದಿ ತರಿಸ್ದಂಗೆ. ಯಾಕೆಂದರೆ ಯಾರೋ ಒಬ್ಬ 160 ಮಾರ್ಕ್ಸ್ ತೊಗೊಂಡು ಕೂತ್ಕೊಂಡಿರ್ತಾನೆ, ತುಂಬ ಚೆನ್ನಾಗಿ ಓದೋನು. ಅವ್ನು ಬಂದು 5 ಕಿಲೋಮೀಟರ್ ರನ್ನಿಂಗ್ ಮಾಡೋಕ್ಕಾಗಲ್ಲ, ಅವ್ನಿಗೆ ಫೇಲ್ ಆಗಿಬಿಡ್ತಾನೆ. ಯಾಕಂದರೆ ಅಲ್ಲೇ 5 ಕಿಲೋಮೀಟರ್ ರನ್ನಿಂಗ್ ಪಾಸ್ ಆಗಿಲ್ವೋ ಅಷ್ಟೇ, ನೀವು ಅಲ್ಲಿಂದ ಔಟ್.